ನೆಕ್ಸ್ಟ್ ಲೆವೆಲ್ ಇನ್ಸೆಂಟ್. ಹೇ ಗಾಯ್ಸ್, ಜೋರಾಗಿ ಗೈಸ್, ಇಲ್ಲಿದೆ ಟ್ರೈನು, ಬಂದು ಇಟ್ಬಿಟ್ಟಿದೆ, ನಾವು ಹೋಗ್ಬೇಕಷ್ಟು. ಲವ್ ಯು, ಟೇಕ್ ಕೇರ್, ಸಿ ಯು, ಬಾಯ್ ಬೇಬಿ. Let's go, guys. ನಾನು ಹೇಳ ಚೇತನ ಆರಾಮ ಏನಂದವ ಜನರಲ್ ಹತ್ತು ಹೋಗ್ತೀನಿ ಅಂತ ಅಂದೆ. ಇಲ್ಲ ಅವಸರಲ್ಲೇ ಬಂದು ಹತ್ತೀನಿ ಸರ, ನಾ ಬೆಳಗಾವಿಗೆ ಹೋಗಿ ವೀಟನ್ನ ಹೇಳ್ಬೇಕು. ನೆಕ್ಸ್ಟ್ ಸ್ಟಾಪ್ ಇಳ್ಕೊತೀನಿ, ಅಲ್ಲಿ ಜನ ಜಾಸ್ತಿ ಇರುತ್ತೆ, ಇಲ್ಲಿ ಹತ್ತೀನಿ ಅಂತ ಅಂದೆ. ಹೇಳೋದವಾಗ ನೀವ್ ಮಾತಾಡ್ಬೇಕಲ್ಲ. ಅಂಕಲ್ ನಾವು ಮೊನ್ನೆ ಬೈಸ್ಕೊಂಡ್ರೆ ನಾನು ಮಮ್ಮಿ, ಆದ್ರೂ ನಾವು ಹತ್ತು ಮಾನ್ಯ ಮತ್ತೆ ಬೈಸ್ಕೊಂಡ್ರೆ ಇಲ್ಲಿಂದ ಹೋಗಿ ನಾನು ಮಮ್ಮಿ ಹೋದ್ವಲ್ಲ ಅವತ್ತೇ ಅಂದಿದ್ರು ಮಾತಾಡ್ಬೇಕು. ಇಲ್ಲ ಹಿಂಗೆ ಎಮರ್ಜೆನ್ಸಿ ಬಂದು ಹತ್ತೀವ್ರಿ, ಅದಕ್ಕೆ S9ಗೆ ಅದಕ್ಕೆ ಹತ್ತಾನೆ ಅಂದ್ರೆ ಮುಂದೆ ಜನರಲ್ ಇಮಿಡಿಯೇಟ್ ಆಗಿ ಶಿಫ್ಟ್ ಆಗುತ್ತೆ. ಇನ್ನ ಮಂದಿ ಇದ್ರಲ್ಲ ಇಲ್ಲಿ ಎಲ್ಲ ಕನ್ಸಿಗೆ ಎಲ್ಲ ದೊಡ್ಡ ದಿಶು ನೀವೆಲ್ಲ ಅಳಿಸೋ ದಿಶು ನನ್ನ ನೋಡ ಬ್ಯಾಂಕ್ ಅನ್ನೋದು ಮಾತಾಡೋ. ಯಾಕ್ರಿ ಸೈಲೆಂಟ್ ಇದೀರಿ? ನಾ ಎಲ್ಲಿ ಹೋಗಿದ್ದೆ ಗೊತ್ತಾ? ದಿಯತ್ತಕ್ಕೆ ಹೋಗಿದ್ದೆ ನಾನು. ದಿಯತ್ತ ಡ್ಯಾನ್ಸ್ ಮಾಡಿದೆ ನಾನು. ತೋರ್ಸ್ಲೇಡಿ ಕ್ಲಾಸ್ ಮುಂದೆ ಮಿಲಿಟರಿ ಸರ್ಕಲ್ ಕೇಂದ್ರೀಯ ಮಹಾವಿದ್ಯಾಲಯ 1 ನಂಬರ್. ಹೌದು, 3 ಅದಾವ ಇಲ್ಲಿ. 2 ನಂಬರ್ 3 ನಂಬರ್ ಅಲ್ಲಿದಾವ. ಅಲ್ಲಿ ಚಾಲು ಆಯ್ತು ಮಿಲಿಟರಿ ಹಾಸ್ಪಿಟಲ್. ಫುಲ್ ಮಿಲಿಟರಿ ಏರಿಯಾ ಇದು. ಹೇ ಗಾಯ್ಸ್, ಜೋರಾಗಿ ಹೇಳ್ಬೇಕು, ಕೆಲಸ ಬಿಡು. ಗಾಯ್ಸ್, ನಾನು ಹೇಳಿದೆ ನಾನು ಜನರಲ್ಲಿ ಕೂರ್ತೀನಿ, ಹೋಗಿ ರಿಸರ್ವ್ ಕೂರಲ್ಲ ಅಂತ, ಆದರೂ ನನ್ನ ಕೂರಿಸಿದ್ರು ಗೈಸ್. ಅಪ್ಪಲೇ ಕೂರಿಸಿದ್ರು, ಆಮೇಲೆ TC ಬಂದು ನನ್ನ ಎಬ್ಬಿಸ್ಬಿಟ್ರು ಗೈಸ್. ನೆಕ್ಸ್ಟ್ ಲೆವೆಲ್ ಇನ್ಸೆಂಟ್. ಆ್ಯಂಡ್ ಸೊ ಐ ಥಿಂಕ್ ಗೈಸ್ ನಿಮಗೆ ಗೊತ್ತಾಗಿದೆ ಏನು ಕತೆ ಅಂತ. ನಾನು ಹತ್ತಿದ್ದು ಏನೋ S9ಅಲ್ಲಿ, ದಟ್ ಈಸ್ ರಿಸರ್ವ್ಡ್ ಸೀಟ್ಸಲ್ಲಿ. ಸೊ ನಾನು ಹತ್ಕೋಬೇಕಾಗಿದ್ದು ಜನರಲಲ್ಲಿ. ಸೊ ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ TC ಬಂದು ಯೂಶ್ವಲಿ ಚೆಕ್ ಮಾಡ್ತಾರಂತೆ, ಬಟ್ ಬೆಳಗಾವಿಂದ ನೆಕ್ಸ್ಟ್ ಚೆಕ್ ಲೈಕ್ ಅಲ್ಲಿವರೆಗೂ ಬರಲ್ಲ, ಅದಾದಮೇಲೆ ಬರ್ತಾರೆ ಅಂತ ನನ್ನ ತಲೆಗೆ ಇವರೆಲ್ಲ ಹೇಳಿ ಸ್ಟ್ರಾಂಗ್ ಮಾಡಿದ್ದು ನನ್ನ ಮೈಂಡ್ಸೆಟ್ನ. ಅಲ್ಲಿ ಹೋಗಿ ನೋಡಿದ್ರೆ ಕತೆನೇ ಉಲ್ಟಾ ಗೈಸ್. ಬೆಳಗಾಂಗಿನ್ನ ಒಂದು ಅರ್ಧ ಗಂಟೆ 45 ಮಿನಿಟ್ಸ್ ಇರೋ ಹಂಗೆ TC ಬರ್ತಾರೆ, ಕೇಳ್ತಾರೆ. ನಾನು ರಿಸರ್ವ್ಡ್ ಟಿಕೆಟ್ ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾನು ತೊಗೊಂಡಿದ್ದು ಜನರಲ್ ಟಿಕೆಟ್. ಆ ಟಿಕೆಟ್ನ ತೋರಿಸ್ತೀನಿ, ಅವರು ಇಲ್ಲ ನೀನು ಫೈನ್ ಕಟ್ಟಬೇಕು, ಇವಾಗ ನೀನು ಇಲ್ಲಿ ಬಂದು ಕೂತಿದ್ಯಾ, ಇದು ರಿಸರ್ವ್ಡ್ ಸೀಟ್ಗೆಲ್ಲ ನೀವು ಬರೋಕ್ಕಾಗಲ್ಲ, ಜನರಲ್ ಟಿಕೆಟ್ ಇಲ್ಲಿ ವರ್ಕ್ ಆಗಲ್ಲ ಅಂತ ಅಂದರು. ಅದೆಲ್ಲ ಮುಂಚೆನೇ ಗೊತ್ತು ನಮಗೆ, ಯಾಕೆ ಏನು ಹೆಂಗೆ ವರ್ಕ್ ಆಗುತ್ತೆ ಅಂತಲೂ ಗೊತ್ತು. ಬಟ್ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹೇಳಿದ್ದಕ್ಕೆ ನಾನು S9ಅಲ್ಲಿ ಹೋದೆ. ಅನ್ಫಾರ್ಚುನೇಟ್ಲಿ ಅಲ್ಲೆಲ್ಲರ ಹತ್ರ ಎಲ್ಲರೂ ಮುಂದೆ ಬೈಸ್ಕೋಬೇಕಾಗಿತ್ತು. ಇದು ಮುಂಚೆ ಒಂದು ಸತಿ ನನಗೂ ನಮ್ಮ ಅಮ್ಮಂಗೆ ಒಂದು ಸತಿ ಆಗಿತ್ತು, ಅಂದರೆ ಇಷ್ಟೊಂದೆಲ್ಲ ದೊಡ್ಡದಾಗಿರಲಿಲ್ಲ ಅಷ್ಟೇ. ಅವ್ರು ಹೇಳಿದರು ಈ ಥರ ಬರೋಂಗಿಲ್ಲ, ಫೈನ್ ಕಟ್ಟಿ ಇವಾಗ್ಲೂ ಅಂದಿದ್ರು. ಸೊ ಇಲ್ಲೂ ಹಂಗೆ ಕೇಳಿದ್ರು, ಬಟ್ ನಾವೇನೋ ಫೈನ್ ಕಟ್ಟಲಿಲ್ಲ ಅವತ್ತು ಅಮ್ಮ ಜೊತೆ. ಇಲ್ಲೂ ಕೂಡ ಕೇಳಿದ್ರು, ಇಲ್ಲೂ ಏನು ಕಟ್ಟಲಿಲ್ಲ. ಸೊ ನೆಕ್ಸ್ಟ್ ಅಲ್ಲಿಂದ ಆಚೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ, ಒಂದು ಅರ್ಧ ಗಂಟೆನ ನಿಂತ್ಕೊಂಡೆ. ಅಲ್ಲೇ ನಿಂತ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೇಷನ್ ಬಂತು, ಅಲ್ಲಿಂದ ಚಿಕ್ಕಪ್ಪ ಮತ್ತು ಅಣ್ಣ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ. ಸೊ ದೆನ್ ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ. ನೋಡ್ತಾ ಇದ್ದೀರಾ ವ್ಲಾಗ್, ಲೆಟ್ಸ್ ಕಂಟಿನ್ಯೂ ದಿ ವ್ಲಾಗ್. ಸ್ಕೂಲ್ ಆಗೈತಲ್ಲ ಏನು ಮಾಡತ್ತಿದ್ರಿ? ಸೊ ಗೈಸ್, ಐ ಹೋಪ್ ನಿಮಗೆ ಗೊತ್ತಾಗಿರುತ್ತೆ ನನ್ನ ಕಸಿನ್ಸ್ ಜೊತೆ ನಾನು ಆಡ್ತಾ ಇರೋದೆಲ್ಲ. ಬಿಕಾಸ್ ಲಾಸ್ಟ್ 2 ವ್ಲಾಗ್ಸಿಂದ ನಿಮ್ಮನ್ನ ನೋಡಿದರೆ ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ದೆನ್ ನಾವು ಇವ್ರ ಜೊತೆ 1-2 ದಿನ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್ ಇದು, ಬಿಕಾಸ್ ಆ ಏಜ್ ವಾಪಸ್ ಬರೋಲ್ಲ, ಆ್ಯಂಡ್ ಆ ಕ್ಯೂಟ್ನೆಸ್ ವಾಪಸ್ ಬರೋಲ್ಲ ಆಗಲಿ. ಆ ಮೆಮರೀಸ್ನ ನೀವು ಕ್ರಿಯೇಟ್ ಮಾಡಬೇಕು ಗೈಸ್, ಎಂಜಾಯ್ ಮಾಡಬೇಕು. ಐ ಹೋಪ್ ನಿಮಗೆ ನೋಡಿದ ತಕ್ಷಣ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನನ್ನ ಚಿಕ್ಕ ವಯಸ್ಸಲ್ಲೂ ನಮ್ಮ
ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಆಲ್ಬಮ್ಸ್ ಎಲ್ಲ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಇಟ್ಸ್ ಅಮೇಝಿಂಗ್ ಗೈಸ್. ಆ ಡೇಸ್‌ನ ನೀನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರೇ ನಿನಗೆ ಫ್ಯೂಚರಲ್ಲಿ ಅದನ್ನ ನೆನೆಸ್ಕೊಂಡು ಆ ದಿನಗಳೆಲ್ಲ ನೆನಪಾಗೋದು. ಸೊ ಐ ಹೋಪ್ ನಿಮಗೂ ಕೂಡ ಇದು ಅರ್ಥ ಆಗಿದೆ. ಆ್ಯಂಡ್ ಐ ಆಲ್ಸೋ ಸಜೆಸ್ಟ್ ಯು ದಟ್ ಸ್ಟಾರ್ಟ್ ಕ್ರಿಯೇಟಿಂಗ್ ಆರ್ ಸ್ಟಾರ್ಟ್ ರೆಕಾರ್ಡಿಂಗ್ ಯುವರ್ ಸೆಲ್ಫ್. ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನಿಮ್ಮ ಅಪ್ಪ ಅಮ್ಮನೇ ಆಗಲಿ, ಸ್ಟಾರ್ಟ್ ಕ್ರಿಯೇಟಿಂಗ್ ದಟ್ ರೆಕಾರ್ಡಿಂಗ್ ಥಿಂಗ್ ಗೈಸ್. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ನಿಮ್ಮ ಮುಂದೊಂದು ದಿನ ನೀವು ಇದನ್ನ ತೆಗೆದು ನೋಡಿದಾಗ ನಿಮಗೆ ಆ ಡೇಸ್ ಆಗಲಿ, ಆ ಮೆಮರೀಸ್ ಅಲ್ಲಿ ಸ್ಟೇ ಆಗಿರುತ್ತೆ. ಹಾಗೆ ಕೊಡು. ರೈಟ್ ಹ್ಯಾಂಡ್. ಹಾಂ ಬಾಯ್. ಬಾಯ್. ಹ್ಞೂ ಅಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ವೆಲ್ಕಮ್. ಲವ್ ಯು. ಟೇಕ್ ಕೇರ್. ಸಿ ಯು. ಬಾಯ್ ಬೇಬಿ. ಅಕ್ಕ ಬಾಯ್. ಹ್ಞೂ ಅಕ್ಕ. ಬಾಯ್. ಬಾಯ್ ಬಾಯ್ ಬಾಯ್. ಬಿಫೋರ್ ದ ಪ್ಲ್ಯಾನ್ ವಾಸ್ ಲೈಕ್ ಅಮ್ಮನ ಡ್ರಾಪ್ ಮಾಡಿ ನಾನು ವಾಪಸ್ ಒಬ್ಬಳೇ ಹೋಗೋದಿತ್ತು. ಆ್ಯಂಡ್ ಲೇಟರ್ ನನ್ನ ಚಿಕ್ಕಪ್ಪ ಕೂಡ ನಿನ್ನ ಜೊತೆ ಬರ್ತೀನಿ, ಹೆಂಗೋ ನಾನು ಹೋಗೋದಿತ್ತು ಅಂತ ಅಂದರು. ಸೊ ದೆನ್ ಅವರು ಕೂಡ ಜಾಯ್ನ್ ಆದರು. ಆ್ಯಂಡ್ ನನ್ನ ಕಸಿನ್ ಅಣ್ಣ ಕೂಡ ಬಂದಿದ್ದರು. ಆ್ಯಂಡ್ ನನ್ನ ಚಿಕ್ಕಪ್ಪ ಅವ್ರ ಫ್ರೆಂಡ್ ಕೂಡ ಅಂದರೆ ಆ ಅಂಕಲ್ ಕೂಡ ಪರಿಚಯನೇ. ಆ ಅಂಕಲ್ ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಸೊ ನಾವು ವಿ ಆರ್ ಗೋಯಿಂಗ್. ಅಂಕಲ್ ಹೋಗುವ ಹೋಗುವ. ಇನ್ನೂ ಟೈಮ್ ಆಯ್ತಾ? 10 ಗಂಟೆಗೆ ಬಿಡುತ್ತೆ. ಹಂಗಂತ ಕೂತ್ಕೊಳ್ಳೋಣ. ಅಲ್ಲಿ ಹೋಗಿ ರೆಸ್ಟ್ ಮಾಡಕ್ಕೆ ಬರುತ್ತಲ್ಲ. ಅವನು ನಂಬರ್ ಹೋಗ್ಬೇಕಲ್ಲ. ಅಂಕಲ್ ಅವ ಸೀಟ್ ಇನ್ನೇನು ಬಿಡ್ಬೇಕಾದ್ರೆ ನಾವು ಜನ ಅಷ್ಟು ತೆಕ್ಕೋದು ಹೋಗ್ಬೇಕಾಗುತ್ತೆ. ಅವಾಗ ಗೈಸ್ ಇಲ್ಲಿದೆ ಟ್ರೈನು, ಬಂದು ಇಟ್ಬಿಟ್ಟಿದೆ, ನಾವು ಹೋಗ್ಬೇಕಷ್ಟು. ಸೊ ಗೈಸ್ ಫೈನಲಿ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಆ್ಯಂಡ್ ಯೂಶ್ವಲಿ ನಾವು ಬರೋ ಚೆನ್ನಮ್ಮ ಟ್ರೈನಲ್ಲಿ ಒಂದು 5:30 ಅನ್ನೋಷ್ಟರಲ್ಲೆಲ್ಲ ಏನೋ ಯಶವಂತಪುರ್ಗೆ ಬಂದಿರುತ್ತೆ. ಇಲ್ಲಾಂದರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಇಳ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಈ ಟ್ರೈನ್ ಬಂದಿರೋದು ಲೈಕ್ ರಾತ್ರಿ ಲೇಟಾಗಿ ಬಿಡ್ತಲ್ಲ, ಲೈಕ್ 10 o'clock ಹಂಗೆ ಬಿಟ್ಟಿರೋದ್ರಿಂದ ಬೆಳಿಗ್ಗೆ ಯೂಶ್ವಲಿ ಲೇಟ್ ಆಗುತ್ತೆ. ಸೊ ಗೈಸ್ ನಾನಿವಾಗ ಮೆಟ್ರೋ ಹೋಗಬೇಕು. ಅಂದರೆ ಚಿಕ್ಕಪ್ಪ ಅವರೆಲ್ಲ ಕೆಲಸ ಇರೋದು ರಿಜಿಸ್ಟ್ರಿ ಇಟ್ಬಿಟ್ಟು ನಾನು ಇಲ್ಲಿಂದ ಮೆಟ್ರೋ ಹೋಗಿ ಮನೆಗೆ ಹೋಗ್ತೀನಿ. ಇವಾಗ 7 ಆಗಿರುತ್ತೆ. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ 7 ಹಂಗೇನೋ ಯಶವಂತಪುರಕ್ಕೆ ಬಂದು ಈ ರಿನೋವೇಷನ್ ಮಾಡ್ತಾ ಇದ್ದಾರೆ ಈ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ. ಸೊ ತುಂಬ ಪ್ರಾಬ್ಲಮ್ ಗೈಸ್. ಯಾಕಂದರೆ ನಾವು ಈ ಸೈಡಿಂದ ಆ ಸೈಡ್ ಹೋಗಬೇಕಂದ್ರೆ ಯೂಶ್ವಲಿ ಅವಾಗ ಸ್ಟೇರ್ ಕೇಸ್ ಇತ್ತು, ಇಲ್ಲ ಸಮಥಿಂಗ್ ಪಾದಲ್ಲಿ ಹೋಗ್ತಾಯಿದ್ವಿ. ಇವಾಗ ಹಂಗಿಲ್ಲ, ಈ ಥರ ರೈಲ್ವೇಸ್ ಪಾತಲ್ಲೇ ಹೋಗಬೇಕಾಗಿದೆ. ಸೊ ಆಲ್ಮೋಸ್ಟ್ ನನಗೆ ಇಲ್ಲೇ ಒಂದು 15-20 ಮಿನಿಟ್ಸ್ ತೊಗೊಳ್ತು ಆ ಸೈಡಿಂದ ಈ ಕಡೆಗೆ ಬರೋ ಅಷ್ಟರಲ್ಲಿ. ಆ್ಯಂಡ್ ನನ್ನ ಜೊತೆ ತುಂಬ ಜನ ಕೂಡ ಬರ್ತಾಯಿದ್ರು. ನೋ ವೇಸ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಬೇಕಾಗಿದ್ದು ಈಗ ಮೆಟ್ರೋಗೆ ಹೋಗಬೇಕು. ಸೊ ಮೆಟ್ರೋಗೆ ನಾನು ಡೈರೆಕ್ಟ್ ಕಾರ್ಡ್ ನನ್ನ ಹತ್ರ. ಸೊ ಕಾರ್ಡ್ ಇರೋದ್ರಿಂದ ನನಗೆ ತೊಂದರೆ ಇಲ್ಲ. ಯೂಶ್ವಲಿ ಕಾರ್ಡ್ಗೂ ಮತ್ತು ವಾಟ್ಸಪ್ಪಲ್ಲಿ ಮಾಡ್ಕೊಳ್ತೀವಲ್ಲ, ಅಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ ಗೈಸ್. ನೀವು ಅಬ್ಸರ್ವ್ ಮಾಡಿದ್ದೀರಾ, 4 rupees ಎಕ್ಸ್ಟ್ರಾ ಬರುತ್ತೆ ಅದು. ಸೊ ಐ ಹೋಪ್ ನಿಮಗೆ ಗೊತ್ತಿದೆ ಆರ್ ಗೊತ್ತಿಲ್ಲ ಅಂದರೆ ಲೈಕ್ ಟ್ರೈ ಟು ಯೂಸ್ ದಿಸ್ ಕಾರ್ಡ್ ಓನ್ಲಿ. ಇಟ್ ಇಸ್ ಬೆಟರ್ ದ್ಯಾನ್ ದಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಅಪ್ಪ ಅಪ್ಪ ಕೂಡ ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕಲ್ಲ. ಸೊ ಅವರು 8 o'clock ಹಂಗೆಲ್ಲ ಹೋಗ್ತಾರೆ. ಸೊ ಅವಾಗ ಕೂಡ ಟೈಮ್ ಆಗಿತ್ತು. ಬೆಳಿಗ್ಗೆ ಬೇಗ ಬಂದು ವಾಪಸ್ ನಮ್ಮ ತಿಂಡಿ ಮಾಡಿಕೊಟ್ಟು ನೆಕ್ಸ್ಟ್ ಅಪ್ಪ ಕೂಡ ಹೊರಟರು. ಆ್ಯಂಡ್ ಇದು ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಆಲ್ಸೋ ಗೈಸ್ ಒನ್ ಥಿಂಗ್ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟುಡೇ ಇಸ್ ಮೈ ಸಿಸ್ಟರ್ಸ್ ಬರ್ಡೇಸ್ ಗೈಸ್. ಈ ಟೈಮ್ ನಮಗೆ ಫುಲ್ ಟೆನ್ಷನ್ ಫುಲ್ ಪೀಕ್ ಇದು. ಪೀಕ್ ಟೈಮ್ ಇದು. ಫಸ್ಟ್ ರೌಂಡ್ ಬಂತಲ್ಲ ಇನ್ನು ಹಂಗೆ ಸೆಕೆಂಡ್ ರೌಂಡ್ ಬಂತು, ಅದೇನಾಯಿತು ಇದೇನಾಯಿತು ಅಂತೇಳಿ ನೆಕ್ಸ್ಟ್ ಲೆವೆಲ್ ಟೆನ್ಷನ್ ಅಲ್ಲ ಗೈಸ್. ಅದೊಂದು ಆ ಪೀರಿಯಡ್ ಆಫ್ ಟೈಮ್ ಇದೆ ಅಲ್ಲ, 6 months ರಜಾ ಅಂತ ಏನೋ ಕೊಡ್ತಾರೆ. ರಜಾ ಅಂತ ಅನಿಸುತ್ತೆ ಅಷ್ಟೇ, ರಜಾ ಹೇಳೋಕ್ಕಷ್ಟೇ. ಅದು ಲಿಟ್ರಲಿ ಅದು ರಜಾ ಆಗಿರಲ್ಲ. ಫುಲ್ ಟೆನ್ಷನ್ ಆಗಿರುತ್ತೆ. ಕಾಲೇಜ್ ಸಿಗುತ್ತೋ ಇಲ್ವೋ, ಯಾವ ಕಾಲೇಜ್ ಸಿಗುತ್ತೆ, ಹೆಂಗಿರುತ್ತೆ, ಯಾವ ಕೋರ್ಸ್, ಮುಂದಿನ ಲೈಫ್ ಏನು, ಹೆಂಗೆ ಅಂತ ಲಿಟ್ರಲಿ ಒಂದಲ್ಲ ಹಲವಾರು ಕ್ವೆಶನ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ್ಯಂಡ್ ಆ ಟೈಮ್ ಬಂದು ನನ್ನ ತಂಗಿಗೆ ನೆಕ್ಸ್ಟ್ ಇಯರ್ ಬರುತ್ತೆ. ಸೊ ಅದನ್ನೇ ಅಪ್ಪ ಸ್ವಲ್ಪ ಅವಳಿಗೆ ಹೇಳ್ತಾ ಇದ್ರು. ಸೊ ದೆನ್ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಲೆಟ್ಸ್ ಗೋ. ನೆಕ್ಸ್ಟ್ ಮಂತ್ ಐ ಬಿ ಹೋಮ್. ವೈ ನೆಕ್ಸ್ಟ್ ಮಂತ್? ಸೊ ಗೈಸ್ ವರಮಹಾಲಕ್ಷ್ಮಿ ಮನೆ ಬರ್ತಾವೆ ನಮ್ಮ ಬ್ಲಾಗ್. ವರಮಹಾಲಕ್ಷ್ಮಿ ಮಾಡ್ತಾ ಇದೆ, ಸುಮ್ಮನೆ ಮಾಡ್ತಾ ಇರೋದು. ವರಮಹಾಲಕ್ಷ್ಮಿಗೆ ಈ ಲಕ್ಷ್ಮಿ ಡೇಂಜರ್ ಯಾಕೆ? ಅಲ್ಲಿ ಸ್ನೇಕ್ಸ್ ಬರ್ತಾಗುತ್ತೆ ಡೇಂಜರ್. ಎಲ್ಲಿಂದ? ಐ ಥಿಂಕ್ ಸೊ. ಸೊ ಗೈಸ್ ದಿಸ್ ಸ್ಟುಪಿಡ್ ಇಸ್ ವಿ ಸ್ಟೇಯಿಂಗ್ ಹಿಯರ್. ವಿ ವಿಲ್ ಗೋ ಹೋಮ್. ಬಾಯ್. ತೊಗೊಳೋಣ. ಚಲ್ದಂಗೆ ಹೋದು ಅಲ್ದ ಬೇಕು. ಹಾಂ ಮತ್ತೆ ನೆಕ್ಸ್ಟ್ ಸಂಡೇ ಬರೋದು ಬೇಡ? ಬರಲ್ಲ, 2 ವಾರ ಆಯ್ತು ಬಂದಿಲ್ಲ. ಇದಕ್ಕೆ ಹೋಗಿದ್ವಲ್ಲ.
ಲಾಸ್ಟ್ ಸಂಡೇ ನಾವು ಇರಲಿಲ್ಲ, ಇದಕ್ಕೆ ಹೋಗಿ. ಓದಬೇಕು. ಸೆಟ್ಟು 120ಗೆ 78. ಹಾಂ 120 ತುಂಬ ತಗೊಂಡ್ಬಿಟ್ಟಿಲ್ಲ ಮಗು. ಫಿಸಿಕ್ಸ್ನಾಗ ಚಲೋ ಇದ್ದೇಳ, ಕೆಮಿಸ್ಟ್ರಿದಾಗೆ 1 ಟ್ರ್ಯಾಕ್ ಚಲೋ ಐತೆ, ಇನ್ನೊಂದು ಟ್ರ್ಯಾಕ್ ಕಡಿಮೆ ಐತೆ. ಹಾಂ 1 ಟ್ರ್ಯಾಕ್ 30ಗೆ 22, 18 ವಾವ್, ವಾ, 78. ಗುಡ್, ಕಂಗ್ರಾಟ್ಸ್. ಜೆ ಎಷ್ಟು ಗೊತ್ತಾ? 108 ಅಂತ ರೂಮ್ ನಂಬರ್. ಎಷ್ಟಕ್ಕ? 300. ಗ್ರೇಟ್. ನೆಗೆಟಿವ್ ಯು ಆರ್ ಗ್ರೇಟ್, ಅಮೇಝಿಂಗ್. ಲೆಟ್ಸ್ ಗೋ. ಬರೋಣ. ಹಾಂ ಅಯ್ಯೋ ಡ್ಯಾಡಿ ಕೊಡ್ತೀನಿ ತಡಿ, ನಿಂಗೆ ಆಮೇಲೆ ಕೊಡ್ತೀನಿ. ಬಾಯ್ ದೇಡ. ಚಲ್ತಾ ಹೈ. ಬಾಯ್. ಹಾಂ ಬಾಯ್. ಸೊ ಗೈಸ್, ನಾನು ಈ ಕಾಲೇಜಿಂದ ಪಾಸ್ಡ್ ಔಟ್ ಆಗಿರೋದು ಆ್ಯಂಡ್ 4 ಇಯರ್ಸ್ ಆಯಿತು ಇವಾಗ. ಬಟ್ ದೆನ್ ದ ರೋಡ್ಸ್ ಇದೆಲ್ಲ, ಲೈಕ್ ಮುಂಚೆ ಇದ್ದಿದ್ದ ರೋಡ್ಸ್ಗೂ ಇವಾಗಿರೋ 4 ವರ್ಷ ಆದಮೇಲೆ ತಾಗಿರೋ ಚೇಂಜಸ್ಗೂ ತುಂಬ ಇದೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಕಾಡ್ ಥರ ಇದ್ದಿದ್ದು ಇವಾಗ ಫುಲ್ ಲೇಔಟ್ಸ್ ಆಗಿ ಅಲ್ಟಿಮೇಟಾಗಿ ಬಿಲ್ಡ್ ಆಗಿದೆ ಗೈಸ್. ಸೊ ದೆನ್ ಇದು ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.